ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. JBS ಟ್ಯುಟೋರಿಯಲ್ಸ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮೆಲ್ಲರಿಗೂ ಭಾರತದ ಚಿಹ್ನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದೇ ಇರುತ್ತದೆ. ಆದರೆ ಕನ್ನಡಿಗರಾಗಿ ನಾವು ಕರ್ನಾಟಕದವರಾಗಿ ನಮಗೆ ನಮ್ಮ ನಾಡ ಚಿಹ್ನೆಗಳ ಬಗ್ಗೆ ಎಷ್ಟು ಅರಿವಿದೆ? ಬನ್ನಿ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಮ್ಮ ನಾಡ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಏಕೆಂದರೆ ಇದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಕೂಡ ಆಗಿರುತ್ತದೆ. ಬನ್ನಿ ನಾವು ಮೊದಲು ನಮ್ಮ ಕರ್ನಾಟಕದ ಸುಂದರವಾದ ನಕ್ಷೆಯನ್ನು ನೋಡೋಣ. ಪ್ರಸ್ತುತ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳು ಇವೆ ಮತ್ತು ಈ 31 ಜಿಲ್ಲೆಗಳನ್ನು 4 ವಿಭಾಗಗಳಾಗಿ ವಿಭಜಿಸಲಾಗಿದೆ. ಆ 4 ವಿಭಾಗಗಳು ಯಾವುದು ಮತ್ತು ಆ ವಿಭಾಗಗಳಲ್ಲಿ ಯಾವ ಯಾವ ಜಿಲ್ಲೆಗಳು ಸೇರ್ಪಡೆಯಾಗಿದೆ ಎಂದು ನಾನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ. ಬನ್ನಿ ನಮ್ಮ ನಾಡ ಚಿಹ್ನೆಗಳ ಬಗ್ಗೆ ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ನಮ್ಮ ಮೊದಲ ಚಿಹ್ನೆ ನಮ್ಮ ಸುಂದರವಾದ ಕರ್ನಾಟಕದ ಬಾವುಟ. ಇದು ಹಳದಿ ಮತ್ತು ಕೆಂಪು ಮಿಶ್ರಿತ ಬಣ್ಣದಲ್ಲಿ ಇರುತ್ತದೆ. ಸೊ ಮೇಲ್ಪಟ್ಟಿಯಲ್ಲಿ ಹಳದಿ ಬಣ್ಣ, ಕೆಳಪಟ್ಟಿಯಲ್ಲಿ ಕೆಂಪು ಬಣ್ಣ ಇರುತ್ತದೆ. ಸೊ ಹಳದಿ ಬಣ್ಣ ಏನನ್ನು ಸೂಚಿಸುತ್ತೆ? ಹಳದಿ ಬಣ್ಣವು ಶಾಂತಿ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ. ಕೆಂಪು ಬಣ್ಣ ಏನನ್ನು ಸೂಚಿಸುತ್ತದೆ? ಶಕ್ತಿಯ ಮತ್ತು ತ್ಯಾಗದ ಸಂಕೇತವನ್ನು ಸೂಚಿಸುತ್ತೆ. ನಮ್ಮ ಕನ್ನಡದ ಬಾವುಟವನ್ನು ಮೊದಲ ಬಾರಿಗೆ 1960ರ ದಶಕದಲ್ಲಿ ಕನ್ನಡ ಪರ ಹೋರಾಟಗಾರರಾದ ಎಂ ರಾಮಮೂರ್ತಿಯವರು ಪ್ರಚಲಿತಕ್ಕೆ ತಂದರು. ಇವರನ್ನು ಕನ್ನಡದ ವೀರ ಸೇನಾನಿ ಎಂದು ಬಿರುದು ಕೊಟ್ಟು ಗೌರವಿಸಲಾಗಿದೆ. ಪ್ರಸ್ತುತವಾಗಿ ಭಾರತದಲ್ಲಿ ಯಾವುದೇ ರಾಜ್ಯಕ್ಕೆ ಅಧಿಕೃತವಾಗಿ ತಮ್ಮದೇ ಆದ ರಾಜ್ಯ ಧ್ವಜ ಅಂದರೆ ರಾಜ್ಯ ಬಾವುಟ ಇಲ್ಲ. ಹಾಗಾಗಿ ಕರ್ನಾಟಕದ ಧ್ವಜವು ಸಾಂಪ್ರದಾಯಿಕವಾಗಿ ನಾವು ಬಳಸುತ್ತಿದ್ದೇವೆ. ಏಕೆಂದರೆ ಕರ್ನಾಟಕ ಸರ್ಕಾರವು ಅಧಿಕೃತ ಧ್ವಜ ತರಲು ಎಷ್ಟೇ ಪ್ರಯತ್ನಿಸಿದರೂ ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿ ನೀಡಿಲ್ಲ. ನಾವು ನಮ್ಮ ಸಾಂಸ್ಕೃತಿಕ ಹಬ್ಬಗಳು ಮತ್ತು ಕನ್ನಡ ರಾಜ್ಯೋತ್ಸವದ ದಿನ ನಮ್ಮ ಧ್ವಜವನ್ನು ನಾವು ವ್ಯಾಪಕವಾಗಿ ಬಳಸುತ್ತೇವೆ. ಅಷ್ಟೇ ಅಲ್ಲ, ನಾವು ಅದನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ಕೂಡ ನೋಡುತ್ತೇವೆ. ನಮ್ಮ ಕನ್ನಡ ನಾಡಿನ ಮತ್ತು ನುಡಿಯ ಗೌರವಕ್ಕಾಗಿ ನಾವು ಬಳಸಲ್ಪಡುವ ಸಂಕೇತವೇ ನಮ್ಮ ಕನ್ನಡದ ಧ್ವಜ. ನಮ್ಮ ಮುಂದಿನ ನಾಡ ಚಿಹ್ನೆ ನಮ್ಮ ನಾಡಹೂ ಕಮಲ. ಕಮಲವು ಪವಿತ್ರತೆಯ ಹಾಗೂ ಶುದ್ಧತೆಯ ಪ್ರತೀಕವಾಗಿರುತ್ತದೆ. ಇದು ಭಾರತದ ರಾಷ್ಟ್ರೀಯ ಪುಷ್ಪವೂ ಆಗಿದ್ದು ಕರ್ನಾಟಕವು ಇದನ್ನು ತನ್ನ ರಾಜ್ಯ ಪುಷ್ಪವಾಗಿಯೂ ಘೋಷಿಸಿದೆ. ಮುಂದಿನ ಚಿಹ್ನೆ ನಮ್ಮ ನಾಡ ವೃಕ್ಷ ಅಂದರೆ ನಾಡಮರ ಅಂಜನ ಮರ. ಇದನ್ನು ಗಂಧದ ಮರ ಎಂದು ಕೂಡ ಕರೆಯುತ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಂಧದ ಮರಗಳು ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಈ ಮರವನ್ನು ನಮ್ಮ ಸಂಸ್ಕೃತಿ ಮತ್ತು ಆರ್ಥಿಕತೆಯ ಸಂಕೇತವಾಗಿ ನಾವು ಗೌರವಿಸುತ್ತಿದ್ದೇವೆ. ಆದ್ದರಿಂದ ನಾವು ನಮ್ಮ ಕರ್ನಾಟಕವನ್ನು ಗಂಧದ ಗುಡಿ ಎಂದು ಕರೆಯುತ್ತೇವೆ. ನಮ್ಮ ಮುಂದಿನ ನಾಡ ಚಿಹ್ನೆ ನಮ್ಮ ರಾಜ್ಯ ಪಕ್ಷಿ ಯಾವುದು? ನೀಲಕಂಠ. ಕೆಲವರು ಇದನ್ನು ಬಂಗಾರದ ಪಕ್ಷಿ ಅಂತ ಕೂಡ ಕರೀತಾರೆ. ಎಷ್ಟು ಸುಂದರವಾಗಿದೆ ನೋಡಿ ಈ ಪಕ್ಷಿ. ಈ ನೀಲಕಂಠ ಪಕ್ಷಿಯು ತನ್ನ ನೀಲಿ ಬಣ್ಣದಿಂದಲೇ ಪ್ರಸಿದ್ಧಿ ಹೊಂದಿದೆ. ಇದು ಹಬ್ಬದ ಸಮಯದಲ್ಲಿ ನಾವು ಈ ಪಕ್ಷಿಯನ್ನು ಕಂಡರೆ ಇದು ತುಂಬ ಶುಭದ ಸಂಕೇತ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಈ ನೀಲಕಂಠ ಪಕ್ಷಿಯನ್ನು ಇಂಡಿಯನ್ ರೋಲರ್ ಅಥವಾ ಬ್ಲೂ ಜೇ ಅಂತ ಕೂಡ ಕರೆಯಬಹುದು. ಹಲವಾರು ಸಾವಿರಾರು ಪಕ್ಷಿಗಳ ನಡುವೆ ಈ ನೀಲಕಂಠ ಪಕ್ಷಿಯನ್ನೇ ಏಕೆ ರಾಜ್ಯ ಪಕ್ಷಿಯಾಗಿ ಮಾಡಿದ್ದಾರೆ ಅಂತ ನೀವು ನನ್ನ ಕೇಳೋದಾದರೆ, ಇದು ಕನ್ನಡ ನಾಡಿಗೆ ಅಂದರೆ ಕನ್ನಡ ನಾಡಿನ ಹವಾಮಾನಕ್ಕೆ ಸಹಜವಾಗಿ ಹೊಂದಿಕೊಳ್ಳುತ್ತದೆ. ಇದರ ಸೌಂದರ್ಯ ಮತ್ತು ವೈಶಿಷ್ಟ್ಯಕ್ಕೆ ಇದು ಹೆಸರುವಾಸಿಯಾಗಿದೆ. ಪುರಾಣ ಮತ್ತು ಸಂಸ್ಕೃತಿಯಲ್ಲೂ ಕೂಡ ಇದರ ಹೆಸರಿನಲ್ಲಿ ನೀಲಕಂಠ ಅಂದರೆ ಸಾಕ್ಷಾತ್ ಶಿವನು ಕೂಡ ನೀಲಕಂಠ ಹೆಸರು ಇರುವುದರಿಂದ ನಾವು ಹೆಸರಿನ ಮಹತ್ವವನ್ನು ನಾವು ತಿಳಿದುಕೊಳ್ಳಬಹುದು. ಇದು ಪರಿಸರ ಮಿತ್ರ ಪಕ್ಷಿಯೂ ಹೌದು. ಅಲ್ಲದೆ ಜನರು ಈ ಪಕ್ಷಿಯನ್ನು ಬೇರೆ ಪಕ್ಷಿಗಳಿಗಿಂತ ಸುಲಭವಾಗಿ ಗುರುತಿಸಬಲ್ಲರು. ಹಾಗಾಗಿ ನಮ್ಮ ರಾಜ್ಯ ಪಕ್ಷಿಯಾಗಿ ನಾವು ಈ ನೀಲಕಂಠ ಪಕ್ಷಿಯನ್ನು ಆಯ್ಕೆ ಮಾಡಿದ್ದೇವೆ. ನಮ್ಮ ಮುಂದಿನ ನಾಡ ಚಿಹ್ನೆ ನಮ್ಮ ರಾಜ್ಯ ಪ್ರಾಣಿ ಆನೆ. ಆನೆಗಳು ಭಾರತದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪರಂಪರೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆನೆಗಳು ಬಲ, ಶಾಂತಿ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿರುತ್ತದೆ. ಕರ್ನಾಟಕ ಸರ್ಕಾರ ಏಕೆ ತನ್ನ ರಾಜ್ಯ ಪ್ರಾಣಿಯಾಗಿ ಆನೆಯನ್ನೇ ಆಯ್ಕೆ ಮಾಡಿಕೊಂಡಿದೆ ಎಂದರೆ ಈ ಕಾರಣಗಳಿಂದಾಗಿ. ಮೊದಲನೆಯ ಕಾರಣ, ಆನೆಗಳು ನಮ್ಮ ಕರ್ನಾಟಕದ ಪ್ರಕೃತಿ ಸೌಂದರ್ಯ ಮತ್ತು ಪರಿಸರದ ವೈವಿಧ್ಯತೆಯ ಸಂಕೇತವಾಗಿರುತ್ತದೆ. ಎರಡನೇ ಕಾರಣ, ಕರ್ನಾಟಕದಲ್ಲಿ ವಿಶೇಷವಾಗಿ ದಟ್ಟ ಕಾಡುಗಳಾದ ಬಂಡೀಪುರ, ನಾಗರಹೊಳೆ, ದಾಂಡೇಲಿ, ಆನೈಮಲೈಗಳಲ್ಲಿ ಅನೇಕ ಆನೆಗಳು ಇರುವುದರಿಂದ ಆನೆಯನ್ನು ನಮ್ಮ ರಾಜ್ಯ ಪ್ರಾಣಿಯಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಮತ್ತೊಂದು ಸಾಂಸ್ಕೃತಿಕ ಕಾರಣ ಏನೆಂದರೆ ಅದುವೇ ನಮ್ಮ ದಸರಾ ಜಂಬೂ ಸವಾರಿ. ಹೌದು, ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ದಸರಾ. ಇದರಲ್ಲಿ ಅನೇಕ ಆನೆಗಳು ವಿಶೇಷವಾಗಿ ಅಲಂಕೃತವಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವುದು ನಮ್ಮ ಹೆಮ್ಮೆಯ ದಸರಾದ ಭಾಗವಾಗಿರುತ್ತದೆ.
ಈ ಎಲ್ಲ ಕಾರಣಗಳಿಂದ ನಮ್ಮ ರಾಜ್ಯ ಪ್ರಾಣಿಯಾಗಿ ಆನೆ ಆಯ್ಕೆಯಾಗಿರುತ್ತದೆ. ನಮ್ಮ ಮುಂದಿನ ಚಿಹ್ನೆ ನಮ್ಮ ನಾಡಲಾಂಛನ. ಈ ಲಾಂಛನವು ಮಧ್ಯದಲ್ಲಿ ಕೆಂಪು ಗುರಾಣಿಯನ್ನು ಹೊಂದಿದ್ದು, ಎರಡೂ ತಲೆಯ ಬಿಳಿಯ ಹಕ್ಕಿ, ಗಂಡಭೇರುಂಡವು ನೀಲಿ ಬಣ್ಣದ ಸುತ್ತ ಕಟ್ಟಿನ ಒಳಗಿದೆ. ಇದರ ಮೇಲಿನ ಚಿಹ್ನೆಯು ಅಶೋಕನ ಸಿಂಹ ಲಾಂಛನವನ್ನು ಹೊಂದಿದೆ. ಇದು 4 ದಿಕ್ಕಿಗೆ ಮುಖ ಮಾಡಿ 4 ಸಿಂಹ ಇರುವ ಅದನ್ನು ಭಾರತ ಸರ್ಕಾರದ ಲಾಂಛನವಾಗಿಯೂ ಸಹ ಬಳಸಲಾಗುತ್ತಿದೆ. ನೀಲಿ ವೃತ್ತಾಕಾರದ ವೇದಿಕೆಯಲ್ಲಿ ನೀಲಿ ಬಣ್ಣದ ಅಲಂಕರಣ ಪಟ್ಟಿ ಇದೆ. ಶಿಲ್ಪಗಳ ಪಟ್ಟಿಗಳ ನಡುವೆ ಎಡ ಮತ್ತು ಬಲಭಾಗದಲ್ಲಿ ಕುದುರೆ ಮತ್ತು ಎತ್ತು ಇವೆ. ಅವುಗಳ ಮಧ್ಯದಲ್ಲಿ ಧರ್ಮಚಕ್ರವಿದೆ. ಧರ್ಮಚಕ್ರದ ವೇದಿಕೆಯ ಮೇಲೆ ಎಡ ಮತ್ತು ಬಲಭಾಗದಲ್ಲಿ ಸಾರನಾಥದ ಅಶೋಕ ಸ್ತಂಭ ಇದೆ. ಗುರಾಣಿಯನ್ನು ಕೆಂಪು, ಕೇಸರಿ ಕೂದಲಿನ, ಹಳದಿ ಬಣ್ಣದ ಸಿಂಹ ದೇಹದ ಆನೆ ತಲೆಯ 2 ಶರಭಗಳು ಎತ್ತಿ ಹಿಡಿದಿವೆ. ಸಿಂಹ ಮತ್ತು ಆನೆಗಳಿಗಿಂತ ಬಲವಾದ ಶರಭನು ಸದಾಚಾರವನ್ನು ಎತ್ತಿ ಹಿಡಿಯುವುದು ಎಂದು ನಂಬಲಾಗಿದೆ. ಅವು ಹಸಿರು ಎಲೆಗಳ ವಿನ್ಯಾಸದ ಚಿತ್ರದ ಮೇಲೆ ನಿಂತಿವೆ. ಎಲೆಗಳ ವಿನ್ಯಾಸದ ಚಿತ್ರದ ಕೆಳಗೆ ಭಾರತದ ರಾಷ್ಟ್ರೀಯ ಧ್ಯೇಯವಾಕ್ಯವಾದ ಶೈಲೀಕೃತ ದೇವನಾಗರಿ ಲಿಪಿಯಲ್ಲಿ ಸತ್ಯಮೇವ ಜಯತೆ ಎಂದು ಸಂಸ್ಕೃತದಲ್ಲಿ ಹಳದಿ ಪಟ್ಟಿಯ ಮೇಲೆ ಬರೆಯಲಾಗಿದೆ. ಇದರ ಅರ್ಥ ಸತ್ಯ ಮಾತ್ರ ವಿಜಯ ಗಳಿಸುವುದು ಎಂದು. ನಮ್ಮ ಮುಂದಿನ ಚಿಹ್ನೆ ನಮ್ಮ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ. ಇದನ್ನು ರಾಷ್ಟ್ರಕವಿ ಕುವೆಂಪುರವರು ರಚಿಸಿದ್ದಾರೆ. ಕುವೆಂಪುರವರು ರಚಿಸಿದ ಜಯ ಭಾರತ ಜನನಿಯ ತನುಜಾತೆ ಕವನವು ಅವರ ಕೈಯಲ್ಲೇ ಮುಂದೆ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಪಡೆದು 2004 ಜನವರಿ 6ರಂದು ರಾಜ್ಯ ಸರ್ಕಾರ ಅದನ್ನು ನಾಡಗೀತೆಯಾಗಿ ಗೌರವಿಸಿ ಅದಕ್ಕೊಂದು ವಿಶೇಷ ಸ್ಥಾನ ನೀಡಿದ್ದಾರೆ. ವಿಡಿಯೋ ಪ್ರಾರಂಭದಲ್ಲಿ ನಾನು ಕರ್ನಾಟಕದ 4 ವಿಭಾಗಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತೇನೆ ಅಂತ ಹೇಳಿದ್ದೆ. ಅದರಂತೆ ನಮ್ಮ ಕರ್ನಾಟಕದ 4 ಕಂದಾಯ ವಿಭಾಗಗಳ ಅಡಿಯಲ್ಲಿ ಬರುವಂತಹ ಯಾವ ಯಾವ ಜಿಲ್ಲೆಗಳು ಎಂದು ನಿಮಗೆ ಈಗ ನಾನು ಮಾಹಿತಿಯನ್ನ ನೀಡ್ತೇನೆ. ಮೊದಲನೆಯ ವಿಭಾಗ ಬೆಂಗಳೂರು ವಿಭಾಗ. ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿದೆ. ಇದು ಒಂದು ಆಡಳಿತ ಕಂದಾಯ ವಿಭಾಗವಾಗಿದೆ. ಇದರಲ್ಲಿ ಒಟ್ಟು 9 ಜಿಲ್ಲೆಗಳಿವೆ. ಅವು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ. ಎರಡನೇ ವಿಭಾಗ ಮೈಸೂರು ವಿಭಾಗ. ನಮ್ಮ ರಾಜ್ಯದ ಮತ್ತೊಂದು ಆಡಳಿತ ವಿಭಾಗವೆಂದರೆ ಮೈಸೂರು ವಿಭಾಗ. ಮೈಸೂರು ಆರಂಭದಲ್ಲಿ ಒಡೆಯರ್ ವಂಶಸ್ಥರ ರಾಜಧಾನಿಯಾಗಿತ್ತು. ಈ ವಿಭಾಗದಲ್ಲಿರುವ 8 ಜಿಲ್ಲೆಗಳು ಯಾವುವೆಂದರೆ ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ ಮತ್ತು ಕೊಡಗು. ಮೂರನೇ ವಿಭಾಗ ಯಾವುದೆಂದರೆ ಅದು ಬೆಳಗಾವಿ ವಿಭಾಗ. ಈ ವಿಭಾಗದ 4 ಜಿಲ್ಲೆಗಳು 1954ರವರೆಗೆ ಬಾಂಬೆ ಪ್ರಾಂತ್ಯದಲ್ಲಿ ಇದ್ದವು. ನಂತರ ಕರ್ನಾಟಕ ರಾಜ್ಯದಲ್ಲಿ ಸೇರ್ಪಡೆಯಾದವು. ಈ ವಿಭಾಗದಲ್ಲಿರುವ ಜಿಲ್ಲೆಗಳೆಂದರೆ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ವಿಜಯಪುರ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ. ಪ್ರಸ್ತುತ ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳನ್ನು ನಾವು ನೋಡಬಹುದು. ಕೊನೆಯ ವಿಭಾಗ ಕಲಬುರಗಿ ವಿಭಾಗ. ಕಲಬುರಗಿ ವಿಭಾಗದಲ್ಲಿ ಇರುವ ಜಿಲ್ಲೆಗಳೆಂದರೆ ಕಲಬುರಗಿ, ಬೀದರ್, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಯಾದಗಿರಿ ಮತ್ತು ಹೊಸದಾಗಿ ಉದಯವಾದ ವಿಜಯನಗರ. ದುರಾದೃಷ್ಟವಶಾತ್ ಈ ಜಿಲ್ಲೆಗಳು ಸಾಕ್ಷರತಾ ಪ್ರಮಾಣ, ತಲಾ ಆದಾಯ, ಕೃಷಿ, ಜೀವಿತಾವಧಿ ಮುಂತಾದ ವಿಷಯಗಳಲ್ಲಿ ಸಾಕಷ್ಟು ಹಿಂದುಳಿದಿದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರವು 2000ರಲ್ಲಿ ಡಿ.ಎಂ. ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿದೆ. ತೀರಾ ಇತ್ತೀಚೆಗೆ ಭಾರತ ಸರ್ಕಾರ ಈ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಸಂವಿಧಾನದ 371(ಜೆ) ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನ ನೀಡಿದೆ. ಸೊ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ನಾಡ ಚಿಹ್ನೆಗಳ ಬಗ್ಗೆ ನೀಡಿದ ಮಾಹಿತಿ ಇಷ್ಟ ಆಗಿದೆ ಎಂದು ಭಾವಿಸುತ್ತಾ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು. ಬೈ ಬಾಯ್.